ನಮಸ್ತೆ 24x7 ಕನ್ನಡಕ.comಗೆ ಸ್ವಾಗತ ಸುಸ್ವಾಗತ ವಿಶೇಷಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಬೆಳಂಬರ್ ಗ್ರಾಮ ಪಂಚಾಯತಿ ಸದಸ್ಯರನ್ನು. ಅವರು ತುಂಬನೇ ಒಂದು ಕಿರಿಯ ವ್ಯಕ್ತಿಯಾಗಿ ಇದ್ಕೊಂಡು ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಜಗದೀಶ್ ಶಿವ ಕಾರ್ವಿ ಅಂತ. ಜಗದೀಶ್ ಶಿವ ಕಾರ್ವಿ ಅಂತ ಹೇಳಿ. ಹೌದು ಸರ್, ಈಗ ಎಷ್ಟನೇ ವಾರ್ಡಿಂದ ನೀವು ಆಯ್ಕೆ ಆಗಿರುವಂಥ ಸರ್? ಈಗ ಇದು ಉತ್ತರ ಕನ್ನಡ ಮತ್ತೆ ಅಂಬಿರಿತ್ಲ ಅಂತ ಮೂರನೇ ವಾರ್ಡಿಂದ ಆಯ್ಕೆ ಆಗಿರೋದು. ಸರ್, ಹೇಗೆ ಅನ್ನಿಸ್ತಾ ಇದೆ ಈ ಒಂದು ರಾಜಕೀಯ ಜೀವನ ಸರ್? ಈಗ ಅಡಿಯಲ್ಲಿ ನಮಗೆ ತೃಪ್ತಿ ಇದೆ. 3 ವರ್ಷದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದೇವೆ. ಇನ್ನು ಕೆಲಸ ಬಾಕಿನಿಲ್ಲ, ಅಷ್ಟರ ಮಟ್ಟಿಗೆ ಕೆಲಸ ಆಗಿದೆ ಇಲ್ಲಿ. ಒಂದು ಉದ್ಯೋಗ ಖಾತ್ರಿ ಆಗಲಿ, ಒದ್ಮಣೆ ಕಾಸೆ ಆಗಲಿ, ಬೇರೆ 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 ತಾಲೂಕಿನ ಜಿಲ್ಲಾ ಪಂಚಾಯತಿಯಿಂದ ಮತ್ತು ಶಾಸಕ ನಿಧಿಯಿಂದ ತಂದು ನಾವು ಇಲ್ಲಿ ಕೆಲಸ ಮಾಡಿದ್ದೇವೆ. ಸರ್, ಈ ಬಾರಿ ನೀವು ಗೆದ್ದಂಥ ಲೀಡಿಂಗ್ ಓಟ್ ಏನಿತ್ತು ಸರ್? ಈಗ ನಾವು ಲೀಡಿಂಗ್ ಓಟು 160, ಟೋಟಲ್ 370 ಓಟ್ ಬಿದ್ದಿದೆ. 70 ಓಟ್ ಬಿದ್ದು. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರೋಂಥ ಸರ್? ಈಗ ನಾನು ಸದ್ಯ ಯಾವ ಪಕ್ಷದ ಫಾಲೋವರ್ಸ್ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಇದ್ದೀನಿ ಇರೋಂಥದ್ದು. ಸರ್, ಈಗ ನಿಮ್ಮ ಅವಧಿ ಈಗ ಆಲ್ರೆಡಿ ಒಂದು 3 ವರ್ಷ ಅವಧಿ ಕಳೆದಿದೆ ಸರ್. ಈ ಒಂದು ಅವಧಿಯಲ್ಲಿ ಯಾವ ರೀತಿ ಈಗ ಜನತೆಯ ಒಂದು ಸೇವೆಯನ್ನು ನೀವು ಸಲ್ಲಿಸ್ತಾ ಬಂದ್ರಿ ಸರ್? ಈಗ ಅಂದರೆ ಹೆಂಗಂದ್ರೆ ನೇರವಾಗಿಯೂ ಸೇವೆ ಸಲ್ಲಿಸಿದ್ದೇವೆ, ಮತ್ತೆ ಮನೆ ಆಗಲಿ, ಯಾವುದೇ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಅಂತ ಯಾವುದು ನೇರವಾಗಿ ಹೋಗಿ ಅವ್ರು ಕೆಲಸ ಮಾಡಿಕೊಟ್ಟು, ಒಂದು ಹೇಳಬೇಕಂದ್ರೆ ನಮ್ಮ ಭಾಗದ ಯಾರು ಕುಂದು ಕೊರತೆ ಮಾಡೋಲ್ಲ. ನಾನೇ ಅಂತಲ್ಲ, ನಮ್ಮ ಭಾಗದ ಮೆಂಬರ್ ಹಾಗೆ ಇದ್ದಾರೆ, ಸ್ವಲ್ಪ ಕೆಲಸ ಮಾಡುವಂಥವ್ರು ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೇವೆ. ಈ ಭಾಗದ ಮಟ್ಟಿಗೆ ಮನೆಗಳ ಕುಂದು ಕೊರತೆ ಕಂಡು ಬಂದಿಲ್ಲ. ನಾವು ಅತಿ ಹೆಚ್ಚಿನ ಮನೆಯನ್ನೇ ಈ ಕಡೆಗೆ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಅಂದ್ರೆ ಇನ್ನೊಂದು ವಿಷಯ ಅಂದ್ರೆ, ನಮ್ಮ ಪಂಚಾಯತಿಂದ ಹೆಚ್ಚಿನ ಮನೆಗಳು ನಮ್ಮ ಈ ಭಾಗದ ಕೊಡ್ಲಿಕ್ಕೆ ಆಗುದಿಲ್ಲ. ಆಗ್ತದಿಲ್ಲ ಅಂದ್ರೆ ಆದ್ರೂ ನಾವು ತಗೊಳ್ಳೋದಿಲ್ಲ. ನಮ್ಮ ಮೀನುಗಾರ ಇಲಾಖೆಯಿಂದ ಮನೆಗಳು ಬರ್ತವೆ, ಮತ್ಸ್ಯ ಯೋಜನೆ ಅಂತ. ಹಾಗಾಗಿ ಅಲ್ಲಿಂದ ನಾವು ಹೆಚ್ಚು ಏನು ಮಾಡ್ಕೊಡ್ತೇವೆ. ಅಂದ್ರೆ ಇತರರಿಗೆ ಅನುಕೂಲ ಆಗಲಿ ಅಂತ. ಮೀನುಗಾರರು ಬಿಟ್ಟು ಇವರು ಇರ್ತಾರಲ್ಲ, ರೈತರು, ಅವರಿಗೆಲ್ಲ ಅನುಕೂಲ ಆಗಲಿ, ಬಡವರಿದ್ದಾರೆ ಅಲ್ಲಿ, ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಏನು ಮಾಡ್ತಿದ್ರೆ, ಮೀನುಗಾರ ಇಲಾಖೆಯಿಂದ ನಮ್ಮ ಮೀನುಗಾರ ಸಮಾಜದವರಿಗೆ ಮತ್ತೆ ನಮ್ಮ ಪಂಚಾಯತಿಂದ ಇತರ ರೈತರಿಗೆ ಮಾಡಿಕೊಡ್ತೇವೆ. ಹಾಗಾಗಿ ಅನುಕೂಲ ಆಗುತ್ತೆ. ಹೆಚ್ಚಿನ ಮನೆಗಳು ನಮ್ಗೆ ಎರಡೂ ಕಡೆಯಿಂದ ಒಂದು ಜನಸೇವೆ. ನಾನು ಮೆಂಬರ್ ಆಗಿರೋದ್ರಿಂದ ಎಲ್ಲರಿಗೂ ಮನೆ ವ್ಯವಸ್ಥೆ ಮಾಡ್ಕೊಡ್ತಾರ. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿತ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಸೇವೆ ಸಲ್ಲಿಸ್ತಂತದ, ಅಥವಾ ಇವ ನಿಮ್ಮ ಹಿರಿಕರು, ನಿಮ್ಮ ತಂದೆ ತಾಯಿ, ಸಹೋದರ ಯಾರಾದರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ರ ಸರ್? ಈಗ ಇಲ್ಲ, ನಾವು ಮೊದಲಿಂದಲೇ ನಮ್ಮ ಮನೆತನ ರಾಜಕೀಯದಿಂದಲ್ಲ, ನಾವೇ ಇತರರಿಗೆ ಒಂದು ರಾಜಕೀಯದಲ್ಲಿ ಹಾಕಿದವರು. ಒಂದು ಟೈಮ್ನಲ್ಲಿ ಒಂದೇ ಕುಟುಂಬದ, ನಾವು ನಮ್ಮ ಫ್ರೆಂಡ್ಸು ನಮ್ಮ ಸೇರಿ ಒಂದೇ ಕುಟುಂಬದ 3 ಜನರನ್ನ ಆರಿಸ್ತಿದ್ದೇವೆ. ನಾವು ಒಂದೇ ಕುಟುಂಬದ 3 ಜನರನ್ನ. ಹಾಗೆ ನಮ್ಮ ಹತ್ರ ಸ್ವಲ್ಪ ಹಿಂಗೆ ಮನಸ್ತಾಪ ಆದಾಗ, ಕೆಲಸ ಏನು ಮಾಡದಿದ್ದಾಗ ಆ 3 ಜನರನ್ನು ಕೆಡಿಸಿದ್ದೇವೆ. ಹೌದು. ಆಮೇಲೆ ನಾನೇ 3 ಜನರು ಮತ್ತೆ ನಿಲ್ಲಿಸಿದ್ರು. ನಾವು 3 ಜನ ಆರಿಸಿ ಬಂದಾಗಿದೆ. ಅದರಿಂದ ನಮ್ಗೆ ಎಲ್ಲರಿಗೂ ಅನುಕೂಲ ಆಯ್ತು. ಆಮೇಲೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತೆ BJP ಇದ್ವಲ್ಲ, ಅವರು 8 ಆಗಿದ್ವು. ಅವು 3 ಅವ್ರಿಗೆ ಬೇಕಾಯ್ತು. ಟೋಟಲ್ 19 ಪಂಚಾಯತ್ ಇದೆ, 3 ಸೀಟ್ ಬೇಕಾಯ್ತು. ಅವು ನಮ್ಮ 3 ಸೀಟನ್ನು ನಾವು ಆಡಳಿತ ಪಕ್ಷ BJP ಇರೋದ್ರಿಂದ ಅವ್ರಿಗೆ ಸಪೋರ್ಟ್ ಕೊಟ್ಟರು. ಅಂದ್ರೆ ಅವರು ನಾವು ಒಂದು ಬೇಡಿಕೆ ಇಟ್ಟಿದ್ರು, ಆ ಬೇಡಿಕೆ ತಕ್ಕಂತೆ ಸಪೋರ್ಟ್ ಕೊಟ್ಟರು. ಆಮೇಲೆ ಮೋಸ ಮಾಡಿದೆ ಬಿಡಿ, ತೊಂದರೆ ಹಾಗೆಂತ ನಮ್ಗೇನು ಘನತೆ ಕುಂದು ಕೊರತೆ ಆಗಿಲ್ಲ, ನಮ್ಗೇನು ತೊಂದರೆನೇ ಆಗಿಲ್ಲ. ಆದ್ರೆ ಮೋಸ ಮಾಡಿದ ಆ ಮೋಸ ನಾವು ಯಾವಾಗ ತೀರ್ಸಾಯ್ತು, ಅದು ತೀರ್ಸಾಯ್ತು. ಎಲ್ಲಿ 4 ವಾರ್ಡ್ನಲ್ಲಿ ಎಲ್ಲ ನಾವು ಏನೇನು ಪಾಠ ಕಲಿಸಾಯ್ತು ಅವ್ರಿಗೆ. ಆದ್ರೆ ಜನರ ಸೇವೆ ನಾವು ಮಾಡ್ತಾ ಇದ್ವಿ. ಜನರ ಮಂದಿಗೆ ಇದ್ದಾರೆ, ಯಾವತ್ತು ಬರ್ತಾರೆ, ಏನ್ ಬೇಕೋ ಬರ್ತಾರೆ, ಈಗ ಕೇಳಿದ್ರು ಯಾವಾಗ ಕರೆದ್ರು ಬರ್ತಾರೆ, ಸಪೋರ್ಟ್ ಆಗಿದ್ದಾರೆ, ಹಾಗೇನಿಲ್ಲ. ಸರ್, ಈಗ ಇನ್ನೂ ನಿಮ್ಮ ಅವಧಿ ಇನ್ನೂ ಒಂದು 2 ವರ್ಷ ಕಾಲ ಅವಧಿ ಇದೆ ಸರ್. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಒಂದು ಜನಸೇವೆಯನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂಥದ್ದು? ಈಗ ಆಲ್ರೆಡಿ ಹೇಳಿದೆ 60% ಆಗೋಯ್ತು. ಒಂದು 30 to 40% ದಿವಸ ಅಷ್ಟೇ. ಅಷ್ಟರೊಳಗೆ ಆದಷ್ಟು ಜನರಿಗೆ ಮತ್ತು ಹೆಚ್ಚಿನ ಸರ್ಕಾರದಿಂದ ಸೌಲಭ್ಯವನ್ನು ತಂದು ಅವರಿಗೆ ಅನುಕೂಲವಾಗುವಂತೆ ಮಾಡೋದು. ಅನುಕೂಲ ಆಗುವಂತೆ ಮಾಡ್ತಾ ಹೋಗ್ತಾರೆ ಸರ್. ಅದೇ ರೀತಿ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮಗೆ ಗುರುಗಳು ಅಂತ ಯಾರಿದ್ದಾರೆ ಸರ್? ಈಗ ರಾಜಕೀಯ ಯಾರು ಗುರುಗಳಿಲ್ಲ ಹೇಳ್ಬೇಕಂದ್ರೆ. ನಾವು ಕಾಲೇಜ್ ಮಟ್ಟದಿಂದಲೇ ನಾವು ಸ್ವಲ್ಪ ರಾಜಕೀಯದಲ್ಲಿ ಇದ್ದವರು. ರಾಜಕೀಯ ಅಂದ್ರೆ ಆ ರಾಜಕೀಯ ಅಲ್ಲ, ಕಾಲೇಜ್ ಇದ್ರಲ್ಲಿ ನಾನು ಆವಾಗ ಕಾಲೇಜ್ ಯೂನಿಯನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನನ್ನ ವಿರೋಧಿನ
ಕೇವಲ 15% ಅಷ್ಟೇ ಮತ ಕೊಡಿಸಿದ್ದೆ. 85% ನಾನು ಒಬ್ಬನೇ ತಗೊಂಡಿದ್ದೆ. ಅಷ್ಟರ ಮಟ್ಟಿಗೆಲ್ಲ ಇದು ಮಾಡಿದ್ದೆ. ಅವಾಗಿನಿಂದಲೂ ಒಂದು ರಾಜಕೀಯದ ಒಂದು ಅನುಭವ ಇದೆ. ಹಾಗಂತ ಇಲ್ಲಿ ಮೊದಲೆಲ್ಲ ಜಂಜಾಟ ಬೇಡ ಅನ್ಸಿತ್ತು. ಆಮೇಲೆ ನಾವೇ ನಿಲ್ಸಿ ಗೆಲ್ಸಿದ್ದ ವ್ಯಕ್ತಿಗಳು ಏನು ಕೆಲಸ ಮಾಡಿರ್ಲಿಲ್ಲ. ನಾವು ಅವಾಗ ಜನರಿಂದ ಬೈಗಳು ತಗೋಬೇಕಾಯ್ತು, ನಿಮ್ಮಿಂದ ನಾವು ಅವ್ರ ಕೆಲಸ ಏನು ಮಾಡಿಲ್ಲ ಅಂತ. ಅವಾಗ ನಾವೇ ಕೂತ್ಕೊಂಡು ರಣರಂಗ ಗೆಳಿಬೇಕಾಯ್ತು. ಸರ್, ಅದೇ ರೀತಿ ಈಗ ನೀವು ಈಗ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಎಲ್ಲ ಒಂದು ಜನಸೇವೆಯನ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ನಿಮ್ಮ ಈ ಒಂದು ಗ್ರಾಮದ ಪ್ರತಿಯೊಬ್ಬ ಜನತೆ. ಆ ಎಲ್ಲ ಜನತೆಗೂ ಕೊನೆಯದಾಗಿ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನನ್ನನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತಂದಂತ ಯಾವತ್ತೂ ಚಿರನುಡಿ. ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಸೇವೆ ಮಾಡಿದ ಇದೆ, ಆಸೆ ಇದೆ. ಆದ್ರೆ 2 ವರ್ಷ ಮಾಡ್ತೀನಿ. ಇನ್ನೂ ನನಗೆ ಮುಂದೆ ರಾಜಕೀಯದಲ್ಲಿ ಮುಂದುವರಿಬೇಕಂದ್ರೆ ಜನರ ಆಶೋತ್ತರಗಳನ್ನು ಕೇಳಿ ಆಮೇಲೆ ಮುಂದುವರಿತೀನಿ. ಅವ್ರ ಸಹಕಾರ ಯಾವತ್ತೂ ಇರ್ಬೇಕಂತ ನಾನು ಬಯಸ್ತೀನಿ. ಇನ್ನೊಂದು ವಿಷಯ ಅಂದ್ರೆ ಇದು ರಾಜಕೀಯ ವ್ಯಕ್ತಿಗಳೆಲ್ಲ ಪಂಚಾಯತ್ ಮೆಂಬರ್ ಮತ್ತೆ ಜನರು ಒಂದಕ್ಕೊಂದು ಸಂಬಂಧ ಇರ್ತದೆ. ಅಂದ್ರೆ 2 ಗಾಲಿಗಳಿದ್ದಂಗೆ, ಯಾವ್ದು ಒಂದು ಗಾಲಿ ಉಳಿದ್ರು ಕೆಲಸ ಆಗಲ್ಲ. ಈಗ ಉದಾಹರಣೆ ಒಂದು ರೋಡ್ ಆಗ್ಬೇಕಾದ್ರೆ ಆ ರೋಡಿಗೆ ಜನರ ಸ್ವಲ್ಪ ಜಾಗ ಬೇಕಾಗ್ತದೆ. ಜನ ಸಹಕಾರ ಕೊಟ್ಟರೆ ಮಾತ್ರ ರೋಡ್ ಆಗ್ತದೆ. ಅದಕ್ಕೆ ಜನರ ಸಹಕಾರ ಕೇಳ್ತೀನಿ. ಜನ ಸಹಕಾರ ಕೊಡ್ಬೇಕು, ನಾವು ಮುಂದೆ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಇಂಟ್ರೆಸ್ಟ್ ಅನುಕೂಲ ಆಗ್ತದೆ. ನಮ್ಮಲ್ಲಿ ಹೆಂಗಿದೆ, ಇಲ್ಲಿ ಕೆಪ್ಪನಕೇರಿ, ಇಲ್ಲಿ ಮುಡ್ರಾಣಿ ಅಂತ 2 ಭಾಗಕ್ಕೆ ಜೀವನದಲ್ಲಿ ರೋಡ್ ಆಗಿರಲಿಲ್ಲ. ಅಂದ್ರೆ ಯಾರು ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಆಗಿದ್ದಿಲ್ಲ. ಮತ್ತೆ ಜನ ಅಷ್ಟೇ ಇದು ಮಾಡ್ತಾರೆ. ಆಮೇಲೆ ನಾವೇ ಖುದ್ದು ಭೇಟಿ ಮಾಡಿ ಅವರಿಗೆ ಅನುಕೂಲ ಆಗುವ ಪಾಗಾರ ಕಟ್ಟಿ, ನಿಮ್ಮ ಜಮೀನಿಗೆ ಚೆಂದ ಮಾಡಿ ಪಾಗಾರ ಕಟ್ಟಿ ಕೊಡ್ತೇವೆ ಅಂತ ಹೇಳಿ ಪಾಗಾರ ಕಟ್ಟಿಸಿ ಕೊಟ್ಟು ಆಮೇಲೆ 2 ರೋಡ್ ಮಾಡಿದ್ದೀವಿ. ಮೊದಲೇ ಒಬ್ಬನ ತಿರುಗಾಡುವಾಗ ಇನ್ನೊಬ್ಬ ನಿಂತ್ಕೊಳ್ಬೇಕಿತ್ತು ಅಂತ ಪರಿಸ್ಥಿತಿ. ಈಗ ಹಾಗಿಲ್ಲ, 12 ಫುಟ್ ರೋಡ್ ಮಾಡಿಸಾಗಿದೆ. ದೊಡ್ಡ ಗಾಡಿ ಓಡಾಡುತ್ತೇವೆ. ಖುಷಿ ಆಗಿ ಹೆಮ್ಮೆ ಆಗಿ. ನೋಡಿದ್ರಲ್ಲ ಸರ್, ಈಗ ನೀವು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಯಾವ ರೀತಿ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದರು ಅಂತ. ಇದೇ ರೀತಿ ಅವರು ಇನ್ನು ಮುಂದೆನೂ ಸಹ ಒಂದು ಎಲ್ಲ ಜನಸೇವೆಯನ್ನು ಮಾಡ್ತಾ ಇರಲಿ, ಅವರ ಎಲ್ಲ ಒಂದು ಜನಸೇವೆನೂ ಸಹ ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಧನ್ಯವಾದಗಳು. ಧನ್ಯವಾದ.